ಗ್ರಾಮಾಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರದ ತಾಲೂಕು ಕಚೇರಿ ಮುಂಭಾಗ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು. ಇದೇ ವೇಳೆ ತಾಲೂಕು ಗ್ರಾಮಾಡಳಿತ ಸಂಘದ ಅಧ್ಯಕ್ಷ ಶ್ರೀಧರ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಸಂಘದ ನಿರ್ದೇಶಕರಾದ ಮಹೇಶ್ ಕುಮಾರ್, ರಾಜೇಶ್ ನಾಯಕ್, ರೇವಣ್ಣ, ನಾಗೇಶ್, ಮೂರ್ತಿ ಸೇರಿದಂತೆ ಗ್ರಾಮಾಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು. ತಾಲೂಕು ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯ ಜಂಟಿ ಕಾರ್ಯದರ್ಶಿ ಗ್ರಾಮಾಡಳಿತಾಧಿಕಾರಿಗಳ ಸಂಘ ನಮ್ಮ ಕೇಂದ್ರ ಸಂಘದ ನಿರ್ದೇಶನದಂತೆ ನಾವು ಈ ದಿನ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಚಾಮರಾಜನಗರ ತಾಲೂಕು ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ. ನಮ್ಮ ತಾಲೂಕು ಗ್ರಾಮಾಡಳಿತಾಧಿಕಾರಿಗಳ ಸಂಘದಿಂದ 22/9/2024 ಒಂದು ರಾಜ್ಯಸಭೆಯ ನಿರ್ಣಯದಂತೆ 26/9/2024ರಿಂದ 3/10/2024ವರೆಗೂ ಕೂಡ ಮೊದಲನೇ ಹಂತದ ನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಮಾಡಿದ್ವಿ. ಮತ್ತು ಸರ್ಕಾರದಿಂದ ಸಭೆ ಆದಮೇಲೆ ಮುಷ್ಕರವನ್ನು ನಾವು ವಾಪಸನ್ನು ಪಡೆದಿದ್ವಿ. ನಮಗೆ ಸಕಾರಾತ್ಮಕ ಭರವಸೆ ನೀಡಿದ್ದರಿಂದ ಸುಮಾರು ತಿಂಗಳುಗಳು ಕಳೆದರೂ ಕೂಡ ನಮ್ಮ ಯಾವುದೇ ಬೇಡಿಕೆಗಳು ಈಡೇರಿಲ್ಲ. ಪ್ರಮುಖವಾಗಿ ನಾವು ಸರ್ಕಾರಿ ನೌಕರರಿಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಸ್ಥಗಿತಗೊಳಿಸಿರುವಂಥದ್ದು ನಮಗೆ ತುಂಬ ತೊಂದರೆಯಾಗಿರುವಂಥದ್ದು. ಅದನ್ನು ಪ್ರಮುಖ ಬೇಡಿಕೆಯಾಗಿ ಇಟ್ಕೊಂಡು ಜೊತೆಗೆ ಮೂಲಭೂತ ಸೌಲಭ್ಯಗಳಿಗೆ ಆಗ್ರಹಿಸಿದ್ವಿ. ನಮಗೆ ಕಚೇರಿ ಆಗಿರಲಿ, ಒಂದು ಅನ್ವೇರ ಆಗಿರಲಿ, ಮತ್ತು ಈ ರೀತಿಯಾದ ಲ್ಯಾಪ್ಟಾಪ್ ಮತ್ತು ಸೌಲಭ್ಯಗಳನ್ನು ಕೂಡ ನಾವು ಕೇಳಿದ್ವಿ. ಅದು ಕೂಡ ಈಡೇರಿಲ್ಲ. ಒಟ್ಟು 23 ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ನಮ್ಮ ಕೇಂದ್ರ ಸಂಘ, ನಮ್ಮ ರಾಜ್ಯಾಧ್ಯಕ್ಷರು ಯೋಗೇಶ್ ನಾಯ್ಕರವರು ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅನಿರ್ದಿಷ್ಟಾವಧಿವರೆಗೂ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ದಿನ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಗ್ರಾಮಾಡಳಿತಾಧಿಕಾರಿಗಳ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಯುತ್ತೆ ಅಂತ ಹೇಳಿ ಮೂಲಕ